ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಆ ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ ಎಂಬುದು ಕಣ್ಣು ನೀರು ಹಾಕೊಂಡು ಒಂದು ಹೇಳಿಕೆ ಇದೆ. ಆದ್ದರಿಂದ ನಮಗೆ ಈಗ ಅಡಿಕೆ ವ್ಯಾಪಾರ ಆದರೆ ಟೆಂಡರ್ ಆದರೆ ನಮ್ಗೆ ಕೊಡಲಿಕ್ಕೆ ದುಡ್ಡಿಲ್ಲ ಹೇಳಿ ಅವರು ಹೇಳಿ ಕಳಿಸಿದ್ದಾರೆ. ಈ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗಿರೋದು ಇದು ಈಗ ಒಂದು 2 ವರ್ಷದ ಹಿಂದೆ ಇವರು ಚಿಟ್ಟಾಣಿ ವೇಷ ಮಾಡಿದರು. ನಮ್ಮ ಜನರಲ್ ಮೀಟಿಂಗ್ನಲ್ಲಿ ಅವರು ಬೆಳೆ ಸಾಲ ಕೊಡಲಿಲ್ಲ ಹೇಳಿ ಏನು ಉದ್ದೆ ಆಗುತ್ತಾ ಬೆಟ್ಟಗಳನ್ನು ಕಟ್ಕೊಂಡು ಗಲಾಟೆ. ಆದರೆ ನಾವು ತಿರುಗು ತುಂಬುವ ಸಾಮರ್ಥ್ಯ ಇದೆ ಅವ್ರಿಗೆ ನೋಡಿ, ಯಾಕಂದ್ರೆ ಸ್ವಲ್ಪ ಬಿಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಮಾಡಿದ್ದವರು. ಆದರೆ ಎಲ್ಲರಿಗೂ ದೊಡ್ಡ ಕೊಟ್ಟಿದ್ದೇವೆ. ಆದರೆ ಮೊದಲು ಸ್ವಲ್ಪ ಬಿಗಿ ಮಾಡಿದ್ದವು, ಮೊದಲೇ ಕೊಟ್ಟಿಲ್ಲ. ನಾವು ಲಾಸ್ಟ್ 1-2 ತಿಂಗಳಿಗೆ ಅವರಿಗೆಲ್ಲ ಕೊಟ್ಟಿದ್ದೇವೆ. ನಾವೆಲ್ಲೂ ಈ KDC ಬ್ಯಾಂಕಿನ ಸಾಲ ತೊಗೊಳ್ಳಿಕ್ಕಿದ್ರು ಅಧ್ಯಕ್ಷರ ಹತ್ರ ಹೋಗಿ ಇದೇ ನಿಯೋಗ ನೀವು ಸಾಲ ಕೊಡಬೇಡಿ ಹೇಳಿದ್ರು. ನಾವು ಒಂದು ಸಾಲ ತೊಗೊಳ್ಳಿದ್ವಿ, ನಾವು ಅದನ್ನು ಕೊಟ್ಟಿದ್ದೇವೆ. ಈಗ ಅವರು ಅದೇ ಪಾತ್ರ ಇಟ್ಕೊಂಡು ಜನರಿಗೆ ಸರಕು ಕೊಡ್ಬೋದಾಗಿತ್ತು, ಬದಲು ಬಿಟ್ಟು ಕೊಡ್ಲಿಕ್ಕೆ ಆಗೋದಿಲ್ಲ ಹೇಳಿ ಮಾಡಿ ಅದು ಒಂದಕ್ಕೊಂದಕ್ಕೆ ದಯವಿಟ್ಟು ತಾಡೇ ಇಲ್ಲ. ಈ ಜನರಿಗೇನೋ ರಮೇಶ್ ಹೇಳಿದ್ರು, ರಾಮಕೃಷ್ಣ ಹೇಳಿದ್ರು, ರಮೇಶ್ ಹೇಳಿದ್ರು, ರಾಮಕೃಷ್ಣ ಹೇಳಿದ್ರು, ಅವ್ಯವಹಾರ ಹಣ ದುರುಪಯೋಗ. ಅದು ಆ ಥರ ಒಂದು ಏನೋ ಒಂದು ಮಾಪನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೊರಟಿದ್ದಾರೆ ಹೊರತು ಸುಳ್ಳಿನಲ್ಲಿ ಅನ್ಯಾಯದಲ್ಲಿ ಬದುಕೊಂಡು ಆ ಸುಳ್ಳನ್ನು ಕರೆ ಮಾಡಲಿಕ್ಕೆ ಅವರು ಭಾಳಷ್ಟು ಈ ಥರ ಸಂಸ್ಥೆಯ ಹಣವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಇದು ನಿಜವಾದ ಸತ್ಯ. ನಾನು 24/9/24 ಸಂಸ್ಥೆಯ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ನಾನು ರಾಜೀನಾಮೆ ಕೊಟ್ಟು ನನ್ನ ಸದಸ್ಯರು ಮೊನ್ನೆ ಅವರು ನಾನು ಅದಕ್ಕೆ ಕೋರ್ಟಿಂದ ಸೇರಿದ್ದೇನೆ ಅಂತ ಹೇಳಿದರು. ನಿಮ್ಮ ಎಲ್ಲರ ಎದುರಿಗೆ ಮತ್ತು ನಮ್ಮ ಜನರಿಗೆ ಒಂದು ಸುಳ್ಳು ಹೇಳ್ತಾ ಇದ್ದಾರೆ. ಈ ಥರ ಸುಳ್ಳುಗಳನ್ನು ಹೇಳಬಾರ್ದು. ನಾನು DRFC ಕಳಿಸಿದ್ದೇನು, ನನ್ನ 29C ಪ್ರಕಾರ ಒಡೆಯರೆ ಮತ್ತು ಕಡಲೆ ಜಾಗವನ್ನು ಮುನ್ಸಿಪಾಲಿಟಿಗೆ ಒಡೆಯ ಜಾಗ ಕೊಟ್ಟಿದ್ದೆ. ಆ ಒಂದು ಇದರೊಳಗೆ ಇವರು ಡೈರೆಕ್ಟ್ ಇದ್ದಾರೆ. ಹಂಗಾಗಿ ಆ ಒಂದು ಸೆಕ್ಷನ್ ಆಗಿ 29C ಪ್ರಕಾರ ಇವರನ್ನು ಕಡಿಮೆ ಮಾಡಬೇಕು ಅಂತ ಕೊಟ್ಟಿದ್ರು. ನಾನು ಅದನ್ನು ಹೈಕೋರ್ಟಿಂದ ನನ್ನ ನಿರ್ದೇಶಕ ಸ್ಥಾನಕ್ಕೆ ಸಂಬಂಧಪಟ್ಟು ನಾನು ಯಾವುದು ತರಲಿಲ್ಲ, ನಾನು ಅಷ್ಟೇ ತರಲಿಲ್ಲ. ಹೀಗೆ ಅವು ಅದಕ್ಕೆ ಏನು ಮಾಡಿ ಬರ್ತೀನಿ. ಈ ಅಡವಿಗಳು ಇದೆ, ಅವರು ಕಾಯ್ದೆಯನ್ನು ಹೇಳ್ತಾರೆ, ಕಾಯ್ದೆ ಪುಸ್ತಕಗಳು ಬರೀತಾರೆ. ನಾನು ಪಬ್ಲಿಕ್ಕಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ, ಪಬ್ಲಿಕ್ನಲ್ಲಿ ಸಹಿ ಹಾಕಿದ್ದೇನೆ, ಪಬ್ಲಿಕ್ನಲ್ಲಿ ಅಲ್ಲಿ ಕಾರ್ಪೊರೇಟ್ಗೆ ಹ್ಯಾಂಡ್ ಓವರ್ ಮಾಡಿದ್ದೇನೆ. ಮತ್ತಲ್ಲದೆ ಅವರು ಟರಾವ್ನಲ್ಲೇ ಬರ್ತಿದ್ದಾರೆ, ತಪ್ಪಾಳೆ ಮೂಲಕ ಅದನ್ನು ಅನುಮೋದನೆ ಮಾಡಲಾಯಿತು ಅಂತೇಳಿ ಅವ್ರು ಟರಾವ್ನಲ್ಲೇ. ಬಟ್ ಆದ ಬದಲು ನಂತರ 1 ತಿಂಗಳ 3 ದಿವಸಕ್ಕೆ ನನಗೆ ಇವರು ಮೀಟಿಂಗ್ ಕರೀತಾರೆ. ಆ ಮೀಟಿಂಗ್ನಲ್ಲಿ ನನಗೆ ನಿಮ್ಮದು ಮಾಡಲಿಲ್ಲ, ಆಗಲಿಲ್ಲ ಅಂತ ಹೇಳಿ ಅದು ಮೀಟಿಂಗ್ ಆಗಿ ಒಂದು 3-4 ದಿನ ಬಂದು ಅವರು ಇದರೊಳಗೆ ಕೇಳಿದೆ. ಅವರೆಲ್ಲ ನನ್ನ ಅಹವಾಲುಗಳನ್ನು ಕೇಳಿ ಅದು ಅವಶ್ಯಕತೆ ಇಲ್ಲ, ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಅದು ಲಿಖಿತವಾಗಿ ಕೊಡಬೇಕು ಅಂತ ಹೇಳಿದರೆ ಲಿಖಿತವಾಗಿ 16 ಬರಬೇಕು ಅಲ್ಲ. ಯಾಕೋ ಆಗ್ತದೆ ನೀವು
ಸಿದ್ದವರು ಹೇಳುವಂಥದ್ದನ್ನು ನನಗೆ ಅವರು ಮಾಹಿತಿಯನ್ನು ಕೊಟ್ಟರು. ಮತ್ತು ಅಲ್ಲದೆ ಈಗ ಇವರು ಇಷ್ಟೆಲ್ಲ ಕಾಯ್ದೆ ಹೇಳುವಂಥವ್ರು ಇವರು ಠರಾವನ್ನು ಇವರು ಪ್ರಿಂಟ್ ಮಾಡ್ತಾರೆ, ಟೈಪನ್ನು ಹಚ್ತಾರೆ. ಅದು ಸಂಜೀವ ಅವರು ಹಸ್ತಾಕ್ಷರದಲ್ಲಿ ಬರೀಬೇಕು, ಅವ್ರು ಇದರೊಳಗೆ ಹೇಳುವಂಥದ್ದು ಅವರು ತಿಳ್ಕೊಳ್ಬೇಕು. ಇದು 10 ಸರಿಗಳಾದರೆ ಇದು ಸರಿ. ಆ ದಾಖಲಾತಿಯನ್ನು ಕೂಡ ನಿಮಗೆ ಕೊಡ್ತಾ ಇದ್ದಾರೆ. ಇದು ನೋಡಿ, KSRTC ಮಾಹಿತಿ. KSRTCಯಲ್ಲಿ ಹೋದ ಸರ್ಕಾರದಲ್ಲಿ 87 ಹೊಸ ಬಸ್ ಬಂದಿದೆ ಅಂತ ಮಾಹಿತಿ ಕೊಡ್ತೇನೆ. 87 ಹೊಸ ಬಸ್ ಬಂದಿದೆ. ಸಿರ್ಸಿ ಘಟಕಕ್ಕೆ 28 ಬಸ್ ಬಂದಿದೆ ಅನ್ನುವಂಥದ್ದು ಮಾಹಿತಿ ಹಕ್ಕಿಂದ ಪಡೆದಿರುವಂಥದ್ದು, ಆಯಿತಾ. ಸೊ ಇದನ್ನು ಶಾಸಕರು ಗಮನಿಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಮುಂದೆ ಆಮೇಲೆ ಹಿಂದೆ ನಾವೇನಾದರೂ ಇದು ರಸ್ತೆ ಗುಂಡಿ ಮುಂಚೆ ಅಂತ ಹೇಳುತ್ತೆ. ಎಲ್ಲ ಕಡೆಯೂ ಕೂಡ ತಾವೇ ಮಾಧ್ಯಮ ವರದಿ ಮಾಡ್ತಾ ಇರ್ತೀವಿ, ಎಲ್ಲಿ ನೋಡೋದು ಕೂಡ ಗುಂಡಿ ರಸ್ತೆ ಸರಿ ಇಲ್ಲ ಅಂತ. ಒಂದೇ ಒಂದು PWD ರಸ್ತೆ ಸರಿ ಇಲ್ಲ, PRD ರಸ್ತೆ ಯಾವುದು ಸರಿ ಇಲ್ಲ, ಸಿದ್ದಾಪುರ ಎಲ್ಲ ಕಡೆ ಕೂಡ ರಸ್ತೆ ಹಾಳಾಗಿದೆ. ಆ ರಸ್ತೆ ಸರಿ ಮಾಡಿ ಅಂತ ಕೂಡ ತಾವು ಹೇಳ್ತಿದ್ರಿ. ಅನಂತಮೂರ್ತಿ ಅವರಿಗೆ ಹಾವೇರಿ ರಸ್ತೆ ಕಾಣೋದಿಲ್ವಾ, ದೀನಕಳೆ ರಸ್ತೆ ಕಾಣೋದಿಲ್ವಾ ಅಂತ ಹೇಳ್ತೀವಿ. ಅದು ಕೂಡ ನಮ್ಮ ಸಂಸದರು ಆ ರಸ್ತೆಯನ್ನು ಗುಂಡಿ ಮುಚ್ಚುವಂಥ ಕೆಲಸ ಮಾಡಿದ್ರು. ಈಗ ಕೆಲಸ ಪ್ರಾರಂಭ ಆಗಿದೆ. ಬೇರೆ ಕಡೆ ರಸ್ತೆ ಕೂಡ ಪ್ರಾರಂಭ ಆಗಿದೆ, ಹಾವೇರಿ ರಸ್ತೆ ಕೂಡ ಪ್ರಾರಂಭ ಆಗಿದೆ. ಈಗ ನಾನು ಸರ್ಕಾರ ಕೇಳ್ತಾ ಇದ್ದೇನೆ, ರಾಜ್ಯ ಸರ್ಕಾರ ಕೇಳ್ತಾ ಇದ್ದೇನೆ, ನಿಮ್ದು ಯಾವಾಗ ಹೇಳಿ, ನೀವು ಯಾವಾಗ PWD ಒಂದು ರಸ್ತೆ ಕೂಡ ಹೋಗಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ನೆ ಹೆಗ್ಗಡೆ ಕಡೆ ಹೋದೆ, ಏನು ಗುಂಡಿಯನ್ನು ಬೆಳಿಗ್ಗೆ ಹೋದೆ, ಅಲ್ಲಿ ಗುಂಡಿ ಅಂದರೆ ಯಾವ ರಸ್ತೆ ಹೋದರೆ ಸೊಂಟನೂ ಬರ್ತದೆ, ಆಯಿತಾ, ವಾಮಿಟ್ ಬಂದಂಗೆ ಆಗ್ತದೆ. ಇಂಥ ಒಂದು ರಸ್ತೆಗಳನ್ನು ಮಾಡಿ ಏನು ಗುಂಡಿ ಮಾಡಿದ್ದೀವಿ, ಅದನ್ನು ಮುಚ್ಚುವಂಥ ಕೆಲಸ ಮಾಡಿ ರಿಪೇರಿ ಬಿಟ್ಕೊಡಿ ಸ್ವಾಮಿ. ನೀವು ಅದು ಮುಚ್ಚಬೇಕಲ್ಲ. ತಾವು ಕೂಡ ಗಣೇಶನ ಹಬ್ಬದಲ್ಲೆಲ್ಲ ಕಡೆ ಓಡಾಡ್ತಾ ಇದ್ರಿ, ತಾವು ಮಾಡಿದ್ದೀರಲ್ಲ, ಯಾಕೆ ಮುಚ್ಚುವಂಥ ಕೆಲಸ ಮಾಡ್ತಾ ಇಲ್ಲ? ಈಗ ನಿಮ್ದು ಯಾವಾಗ ಹೇಳಿ. ಈಗ ಆಗಿದೆ, ಹೈವೇ ಪ್ರಾರಂಭ ಆಗಿದೆ, ನೀವು ಉತ್ತರ ಕೊಡಲೇಬೇಕು. ನಾವು ಈ ರೀತಿ ಉತ್ತರ ಕೊಡದೇ ಇದ್ದರೆ ಅದು ತಪ್ಪಾಗ್ತದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀವಿ. ಮತ್ತು ಇನ್ನೂ ಒಂದು ವಿಶೇಷವಾದಂತಹ ಒಂದು ವಿಚಾರವನ್ನು ಮಾಧ್ಯಮದ ಮೂಲಕವಾಗಿ ನಾನು ನಮ್ಮ ಶಾಸಕರಿಗೆ ಕೇಳ್ತಾ ಇದ್ದೀನಿ. ನೋಡಿ, ಮಂಕಾಳ ವೈದ್ಯರು ಬಹುಶಃ ತಿಂಗಳಿಗೊಮ್ಮೆ ಅನಿಸುತ್ತೆ ಅವರು ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡ್ತಾರೆ, ಹೌದಾ? ಜನತಾ ದರ್ಶನ, ಜನಸ್ಪಂದನ ಮಾಡ್ತಾರೆ. ಸ್ಪಾಟಲ್ಲಿ ಬೆಳಗ್ಗೆ ಸಾಯಂಕಾಲ ಕೂತ್ಕೊಂಡು ಯಾರು ಬಂದರೂ ಕೂಡ ಅವರಿಗೆ ಅವರ ಕಷ್ಟ ಕೇಳಿ ಅದನ್ನು ಸಬ್ಮಿಷನ್ ಕೊಡುವಂಥ ಕೆಲಸ ಮಾಡ್ತಾರೆ. ಆದರೆ ನಮ್ಮ ಶಾಸಕರು ಯಾಕೆ ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾರೆ? ಅಲ್ಲಿ ಯಾವಾಗ ನಿಮ್ಮ ಆಫೀಸಿಗೆ ಹೋದ್ರು ವಾರಕ್ಕೆ ಮುಂಚೆ ತಾವು ಬೆಂಗಳೂರಿಗೆ ಹೋಗಿರ್ತೀವಿ, ಆಯಿತಾ. ಇದ್ರೂ ಕೂಡ ನಿಮ್ಮ ಪಟಾಲನ್ನು ನಿಮ್ಮ ಜ್ಞಾನ ತುಂಬಿಕೊಂಡಿರ್ತದೆ. ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಹೋಗಿ ಶಾಸಕರು ಮಾತಾಡೋಕ್ಕೆ ಆಗೋದಿಲ್ಲ, ಆಯಿತಾ. ಓಪನ್ ಆಗಿ ಕೇಳಲಿಕ್ಕೆ ಕೂಡ ಆಗೋದಿಲ್ಲ. ಕೊಟ್ಟರು ಕೂಡ ಯಾವುದಾದ್ರೂ ಒಂದು ನಿಮಗೆ ಒಂದು ಅರ್ಜಿ ಕೊಟ್ಟರೆ ಅದು ಮತ್ತು ಕಷ್ಟಪಟ್ಟಿದೆ ಗತಿ. ಆ ಅರ್ಜಿ ಫಾಲೋಅಪ್ ಮಾಡೋದು ಯಾವುದು ನಿಮ್ಮ ಆಫೀಸಲ್ಲಿ. ಆದರೆ ಸಿಸ್ಟಮ್ ತುಂಬ ಕೆಟ್ಟದಾಗಿದೆ. ನಾವು ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರೆ ಎವ್ರಿ ಮಂತ್ ಮಾಡ್ತಾ ಇದ್ರೆ, ಈ ಸಲ ಒಬ್ಬ ಜನಸ್ಪಂದನಕ್ಕೆ ಬಂದರು, ನೆಕ್ಸ್ಟ್ ಮಂತ್ ತಿರ್ಗಾ ಬರ್ತಾರೆ. ನಾವು ಹೋದ ಸಲ ಕೊಟ್ಟಿದ್ದೆ ಅಂತಂದ್ರೆ ಬಹಿರಂಗ ಗೊತ್ತಾಗ್ತದೆ, ಹೋದ ಸಲ ಕೊಟ್ಟಿದ್ರು ಇನ್ನೂ ಒಂದು ತಿಂಗಳ ಕೆಲಸ ಆಗಿಲ್ಲ ಅಂತೇಳಿ. ಆ ರೀತಿ ಪ್ರಶ್ನೆ ಮಾಡ್ಬೋದು. ತಾವು ಬೇರೆ ಶಾಸಕರನ್ನು ನೋಡಿಕೊಂಡು ತಾವು ಕೂಡ ಎವ್ರಿ ಮಂತ್ ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡಿ ಶಾಸಕರಿಗೆ ಜನರಿಗೆ ಶಾಸಕರು ನೇರವಾಗಿ ಸಿಗಬೇಕು. ಅವ್ರ ಕಷ್ಟ ನೇರವಾಗಿ ಶಾಸಕರಿಗೆ ಹೇಳ್ಕೊಳ್ಬೇಕು. ನೀವು ಪಟಾಲಮ್ಮ ದಾಟ್ಕೊಂಡು ಹೋಗುವಂಥದ್ದಲ್ಲ. ಆ ರೀತಿ ಆಗದೆ ನೇರವಾಗಿ ಶಾಸಕರು ಸಿಗುವಂಥದ್ದಾಗಲಿ. ಮಂಕಾಳ ವೈದ್ಯರು ಯಾವ ರೀತಿ ಮಾಡ್ತಾ ಇದ್ದಾರೋ, ದೇಶಪಾಂಡೆಯವರು ಯಾವ ರೀತಿ ಮಾಡ್ತಾ ಇದ್ದಾರೋ, ದಿನಕರ್ ಶೆಟ್ಟಿಯವರು ಯಾವ ರೀತಿ ಮಾಡ್ತಾ ಇದ್ದಾರೋ ಆ ರೀತಿ ತಾವು ಮಾಡಬೇಕು ಎಂಬುದಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ. ತಾವು ಪ್ರಶ್ನೆಗೆ ನಾನು ಕೇಳಿರುವಂಥದ್ದು ಎಲ್ಲ ಕೂಡ ವ್ಯಾಲಿಡ್ ಕ್ವಶನ್ ಆಗಿದೆ. ತಾವು ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಉತ್ತರ ಕೊಡ್ತೀರ ಅನ್ನುವಂಥ ಭಾವನೆ ನನಗಿದೆ. ತಾವು ಕೊಟ್ಟಿಲ್ಲ ಅಂತಂದರೆ ನಾವು ಇದೆಲ್ಲ ವಿಷಯವನ್ನು ಕೂಡ ಜನರ ಮಧ್ಯೆ ತೆಗೆದುಕೊಂಡು ಹೋಗಿ ಜನರಿಗೆ ಇದು ಕನ್ವಿನ್ಸ್ ಮಾಡುವಂಥ ಕೆಲಸ ಮಾಡ್ತೇವೆ. ಬಸ್ ಸಮಸ್ಯೆ ಇರ್ಬೋದು, ಬಂಡ ಸಮಸ್ಯೆ ಇರ್ಬೋದು, ಆಸ್ಪತ್ರೆ ಸಮಸ್ಯೆ ಇರ್ಬೋದು. ಇದಕ್ಕೆ ಮುಂದಿನ ದಿವಸಗಳಲ್ಲಿ ತಾವೇನು ಉತ್ತರ ಕೊಟ್ಟಿಲ್ಲ, ಯಾವುದೇ ರೀತಿ ಪ್ರಶ್ನೆ ಮಾಡಿಲ್ಲ ಅಂದರೆ ಮುಂದಿನ ಜನರೇ ಉತ್ತರವನ್ನು ಕೊಡ್ತಾರೆ ಅಂತೇಳಿ ಈ ಮೂಲಕ ತಿಳಿಯಪಡಿಸ್ತಾ ಇದ್ದಾರೆ. ಜನರಿಗೆ ಕೂಡ ನಮಸ್ಕಾರ. ಈಗ ನಮ್ಮ ಉದ್ದೇಶಿಸಿ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿದ್ದು ಮೊದಲಿಗೆ ಪ್ರಾರ್ಥನೆ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಆರಂಭ ಮಾಡುತ್ತಿದ್ದೇವೆ. ಪ್ರಾರ್ಥನೆ
ಸೊಸೈಟಿಗಳಲ್ಲಿ ಎಲ್ಲ ಕೋಆಪರೇಟಿವ್ ಸೊಸೈಟಿಗಳಲ್ಲಿ 1000 ರೂಪಾಯಿ ಶೇರು ನಿಗದಿ ಮಾಡಿದ್ದಾರೆ. ಅದಕ್ಕೆ ಮೊದಲೆಲ್ಲ 500 ರೂಪಾಯಿ ಇತ್ತು, ಎಲ್ಲರೂ 500 ರೂಪಾಯಿ ಕಟ್ಟಿದ್ದೀರ. ಇವಾಗ ಇನ್ನು ಬರೋ ವರ್ಷಕ್ಕೆ ಏನಾದ್ರು ಈ ಥರ ಮೀಟಿಂಗ್ ಬರ್ಬೇಕಂದ್ರೆ ನಿಮ್ಗೆ ಆಲ್ರೆಡಿ ನೋಟಿಸ್ ಕಳಿಸ್ತೀವಿ ನಾವು. 500 ರೂಪಾಯಿ ಮಿಕ್ಕಿದ 500 ರೂಪಾಯಿ ರಿನ್ಯೂವಲ್ ಮಾಡ್ಕೊಬೇಕು. ಎಲ್ಲರೂ ದಯವಿಟ್ಟು ಎಲ್ಲರೂ ಮೀಟಿಂಗ್ ಅಟೆಂಡ್ ಆಗಿ ವ್ಯವಹಾರ ಮಾಡಬೇಕು. 5 ವರ್ಷದಲ್ಲಿ ಕನಿಷ್ಠ 2 ಜನರಲ್ ಬಾಡಿ ಮೀಟಿಂಗ್ ಅಟೆಂಡ್ ಆಗ್ಬೇಕು. ಎಲ್ಲರೂ ಯಾರು ಬರಲ್ಲ ಅವ್ರದ್ದು ವೋಟಿಂಗ್ ಪವರ್ ಬರಲ್ಲ. ದಯವಿಟ್ಟು ಇವತ್ತೇ ಹೇಳ್ತಾರೆ, ಎಲ್ಲರೂ ಅರ್ಥ ಮಾಡ್ಕೋಬೇಕು. 1000 ಕಟ್ಟಂಗಿಲ್ಲ. 2000 ಡೆಪಾಸಿಟ್ ಮಾಡಬೇಕು. ನೋಟಿಸ್ ಅಲ್ಲೇ ಪ್ರಿಂಟ್ ಮಾಡಿದೆ. ನೋಟಿಸ್ ಎಲ್ಲ ಕೊಟ್ಟಿದೆ. ಎಲ್ಲರೂ ದಯವಿಟ್ಟು ನೋಟಿಸ್ ಅಲ್ಲಿ ಆಗಿರೋದನ್ನ ಎಲ್ಲರೂ ಇಲ್ಲೇ ಬರಲೇ ಬರಲ್ಲ ಸರಿಯಾಗಿ ಹೇಳ್ಬೇಕಂದ್ರೆ 1 ಕೋಟಿ ಮೇಲೆ ಸಾಲ ಇತ್ತು. ಈ 5 ವರ್ಷದ ಅವಧಿಯಲ್ಲಿ ನಾವು ಫಸ್ಟ್ ಬಂದಾಗ 1 ಕೋಟಿ ಸಾಲ ಇತ್ತು. 15-16 ಲಕ್ಷ ಕೆಲಸ ಬಾಕಿ ಇತ್ತು. ನಮಗೆ ನೀವು ಜವಾಬ್ದಾರಿ ಕೊಟ್ಟ ಮೇಲೆ ಅದನ್ನು ಪೂರೈಸಿ ಆ ಕೆಲಸ ಮುಗಿಸಿದ್ವಿ. ಜೊತೆಗೆ ಆಗ ಒಂದು 25 ಲಕ್ಷ ಸಾಲ ಅದು ಡಿಪಾಸಿಟ್ ಬಂದಿತ್ತು. ಅದನ್ನು ಒಂದು ಸಾಲ ತೀರಿಸಿದ್ವಿ. ಹುಣಸಳ್ಳಿ VSS ಒಂದು 10 ಲಕ್ಷ ಅದರಲ್ಲಿ ಸಾಲ ತೀರಿಸಿದ್ವಿ. ಸಾಲ ತೀರಿಸಿ ಅಲ್ಲಿಂದ ಪ್ರಾರಂಭ ಮಾಡಿ ಈಗ ನಮ್ಮ ಕೃಷ್ಣಣ್ಣವ್ರು ಏನು ಹೇಳ್ತಾರೆ, ಇಲ್ಲಿ ಯೋಜನೆ ಇದನ್ನ ಕಟ್ಟೋದಕ್ಕೆ ಅಧಿಕಾರನೇ ಇರಲಿಲ್ಲ ನಮ್ಮ ಸಂಘಕ್ಕೆ. ಯಾಕಂದ್ರೆ ಇದು 1962ನೇ ಇಸ್ವಿಯಲ್ಲಿ ಇದನ್ನ ಇಂಡಸ್ಟ್ರಿಯಲ್ ಆಗಿ ಕನ್ವರ್ಷನ್ ಮಾಡಿದ್ರು. ಅದನ್ನ ಇದು ವಾಣಿಜ್ಯ ಅಂತ ಹೇಳ್ತಾರೆ. ನಾವು ಯಾವಾಗ ಬಾಡಿಗೆ ಕೊಡ್ತೀರೋ ಅದು ವಾಣಿಜ್ಯ ಆಗುತ್ತೆ. ವಾಣಿಜ್ಯ ಕಟ್ಟಡ ಕಟ್ಟಬೇಕಾದ್ರೆ ಸರ್ಕಾರದಲ್ಲಿ ಈ ಇಂಡಸ್ಟ್ರಿಯಲ್ನಿಂದ ಈ ವಾಣಿಜ್ಯಕ್ಕೆ ಪರಿವರ್ತನೆ ಆಗಬೇಕು. ಈ ಒಂದು 2 ಎಕರೆ 31 ಗುಂಟೆ ಜಮೀನು ಆಗಿರಲಿಲ್ಲ. ಆಗ ಅವರು ಪ್ರಯತ್ನ ಪಟ್ಟಿದ್ರು. ಅಂದರೆ KGF ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಾತ್ರ ಅರ್ಜಿ ಹೋಗಿತ್ತು ನಾವು ಇಸ್ಕೊಂಡಾಗ. ಅದನ್ನ ಅಲ್ಲಿಂದ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.